ಹಲೋ ಫ್ರೆಂಡ್ಸ್, ನಾನಿವತ್ತು ಸ್ವೀಟ್ ಕಾರ್ನ್ ಮತ್ತು ಬಾಂಬೆ ರವೆದು ಒಂದು ದೋಸೆ ಮಾಡ್ತೀನಿ. ಅದಕ್ಕೆ ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, 1 ಕಪ್ಪಷ್ಟು ಬಾಂಬೆ ರವೆ, ಉಪ್ಪಿಟ್ಟು ಮಾಡುವಂಥ ರವೆ, ಹಾಗೆ ಅದೇ ಒಂದು ಸ್ವೀಟ್ ಕಾರ್ನು, ಅದಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು ಹಸಿಮೆಣಸು, ಒಂದು 1/4 ಇಂಚಷ್ಟು ಶುಂಠಿ, ಒಂದು ಅರ್ಧ ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂಚೂರು ಅಡಿಗೆ ಸೋಡಾ ಹಾಕಿಬಿಟ್ಟು ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೈಸಾಗಿ ರುಬ್ಕೊಳ್ಳೋಣ. ಇದು ರುಬ್ಬಿದಾಗಿದೆ. ಒಂದು ಪಾತ್ರೆ ಹಾಕೊಳ್ಳಿ. ಹೆಚ್ಚು ನೀರು ಮಾಡೋದು ಬೇಡ. ನೋಡಿ, ಈಗ ಇಡ್ಲಿ ಬ್ಯಾಟರ್ ಉದ್ದು ದೋಸೆ ಅದಕ್ಕೆ ಈ ರೀತಿಯಾಗಿ ಹಸಿಟ್ಟನ್ನು ಮೇಲೆ ಆ್ಯಡ್ ಮಾಡಿ ಇಟ್ಕೊಳ್ಳುವ. ಇದನ್ನ ಒಂದು ಅರ್ಧ ಗಂಟೆ ಹಾಗೆಯೇ ಮುಚ್ಚಿಡುವ. ಈಗ ಇದಕ್ಕೊಂದು ಚಟ್ನಿ ಮಾಡೋಣ. ನೋಡಿ, ಈಗ ಒಂದು ಚಟ್ನಿ ಮಾಡೋಣ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಒಂದು 5 ರಿಂದ 6 ಕರಿಬೇವು ಎಲೆ, ಒಂದೇ ಒಂದು ಅಕ್ಕಿ ಬೆಳ್ಳುಳ್ಳಿ, ಚಿಕ್ಕ ಪೀಸು ಶುಂಠಿ, ಚೂರು ಹುಳಿ, ಒಂದು ನಿಮ್ಮ ಖಾರಕ್ಕನುಸಾರಕ್ಕೆ ಹಸಿಮೆಣಸು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಬ್ಯಾಟರ್ನ ಇಟ್ಟು ಅರ್ಧ ಗಂಟೆ ಆಯಿತು. ಈಗ ಇದರಿಂದ ದೋಸೆ ಒಯ್ಯೋಣ. ನಾನ್ ಸ್ಟಿಕ್ ತವ ಇಟ್ಟುಬಿಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಅದು ಕಾಯಲಿ. ಈಗ ತವ ನೋಡಿ ಕಾಯಿದೆ. ನೀವು ಸೌಟಲ್ಲಿ ಚೆನ್ನಾಗಿ ತಗೊಂಡು ನೀಟಾಗಿ ತೆಳುವಾಗಿ ಬೇಡಿ. ಮತ್ತು ಅದಕ್ಕೆ ಮೇಲೆಲ್ಲ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಲಿ. ಈಗ ದೋಸೆ ರೆಡಿಯಾಗಿದೆ. ನೋಡಿ, ದೋಸೆ ಚೆನ್ನಾಗಿ ತೆಳುವಾಗಿ ಬಂದಿದೆ. ಅದರ ಜೊತೆ ಕಾಯಿ ಚಟ್ನಿ ಚೆನ್ನಾಗಿರ್ತದೆ. ನೀವು ಸಹ ಈ ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ ಮತ್ತು ರವೆಯಿಂದ ಈ ದೋಸೆಯನ್ನು ತಯಾರಿಸಿ ಚೆನ್ನಾಗಿ